ನಾನೇ ಬರ್ರಿ ಹೇಳ್ಬಿಡ್ತಿದ್ದೆ ಅವರೇ ಕಳಿಸ್ತಾರಲ್ಲ ಅಂತ. ಆಮೇಲೆ ಇಲ್ಲಿಂದ ಇಲ್ಲಿ ತನಕ ಚೆನ್ನಾಗಿ ಫ್ರಾಕ್ಚರ್ ಆಗಿದೆ. ಸೊ ಅದ್ರ ಒಳಗೆ ತುಂಬಾ ಗಾಳಿ ಆಮೇಲೆ ಸ್ಕ್ಯಾನ್ ಆಗಿದೆ ಬಟ್ ರಿಪೋರ್ಟ್ ಇನ್ನೂ ಬರಬೇಕು, ಟೈಮ್ ಆಗುತ್ತೆ ರಿಪೋರ್ಟ್ ಬರೋಕ್ಕೆ. ಬಟ್ ಸ್ಕ್ಯಾನ್ ಇಂದ ಗೊತ್ತಾಗಿದೆ ಇಷ್ಟು ಮುಂದೆ ಫ್ರಾಕ್ಚರ್ ಇದೆ. ಸೊ ಅದಕ್ಕೆ ಟೂ ಇಮಿಡಿಯೇಟ್ ಆಗಿ ಹಾಕ್ಬೇಕು, ಇಲ್ಲಾಂದ್ರೆ ಒಂದು ಸ್ಯಾಚುರೇಷನ್ ಕಡಿಮೆ ಆಗ್ತಾ ಇರುತ್ತೆ, ಇಡೋಕ್ಕಾಗಲ್ಲ. ಗಾಳಿ ಎಲ್ಲ ಹೊರಗಡೆ ಹಾಕ್ಬೇಕು, ಅದಕ್ಕೆ ಟ್ಯೂಬ್ ಹಾಕಿ ಅದು ಹೊರಗಡೆ ಹಾಕ್ಬೇಕು. ಇಲ್ಲಾಂದ್ರೆ ಅದು ಫುಲ್ ತುಂಬಿದಾಗಿ ಲಂಗ್ಸ್ ಕೊಲಾಪ್ಸ್ ಆಗ್ಬಿಟ್ಟು ಅವ್ರ ಜೀವಕ್ಕೆ ಅಪಾಯ. ರಿಪೋರ್ಟ್ ಒಂದು ಬರಬೇಕು, ಯಾಕೆಂದ್ರೆ ಎದೆಯಲ್ಲಿ ಏನಾದರೂ ಗಾಳಿ ಬರ್ತಾ ಇದೆಯಾ ಇಲ್ಲ ಬ್ಲಡ್ ಏನಾದರೂ ಬರ್ತಾ ಇದೆಯಾ ಅಂತ ನೋಡಬೇಕು. ಆಮೇಲೆ ಸ್ಮೆಲ್ ಇಂಜರಿ ಇದ್ರೆ ನಮ್ಮಲ್ಲಿ ಅಷ್ಟು ಫೆಸಿಲಿಟಿ ಇರಲ್ಲ, ಅದಕ್ಕೆ ಮೈಸೂರಿನ ಪರವಾಗಿಲ್ಲ. ಈಗ ಫಸ್ಟ್ ಇಮಿಡಿಯೇಟ್ ಬೇಕಾದ್ರೆ ನಾವು ತುಂಬಾ ಫ್ರಾಕ್ಚರ್ ಇದೆ, ಗಾಳಿ ಎಲ್ಲ ಹೊರಗಡೆ ಹಾಕ್ಬೇಕು, ಅದಕ್ಕೆ ಟ್ಯೂಬ್ ಹಾಕಿ ಅದು ಹೊರಗಡೆ ಹಾಕ್ಬೇಕು. ಇಲ್ಲಾಂದ್ರೆ ಅದು ಫುಲ್ ತುಂಬಿದಾಗಿ ಲಂಗ್ಸ್ ಕೊಲಾಪ್ಸ್ ಆಗ್ಬಿಟ್ಟು ಅವ್ರ ಜೀವಕ್ಕೆ ಅಪಾಯ. ಏನು ತೀರ್ಮಾನ ತಗೊಳ್ತೀರಿ ಅದನ್ನು ತಗೊಳ್ಳಿಕ್ಕೆ ಬೇಕಂದರೆ ನೀವು ಎಷ್ಟು ಬೇಕು ಅಂತ ಹೇಳಿದರೆ ಮಾತ್ರ ಅಪೋಲೋ ಶಿಫ್ಟ್ ಮಾಡ್ತೀವಿ, ಇಲ್ಲ ಅಂತ ಹೇಳಿದರೆ ಇಲ್ಲೇ ಆಗ್ತದೆ ಅಂದರೆ ಫೈನ್ ಬರ್ತದೆ. ಆಗಲಿಲ್ಲ ನಾವು ಏನು ಡಿಸಿಷನ್ ತಗೊಳ್ತೀವಿ ಅದು. ಕೆರೆಯಲ್ಲಿ ಅಮೀರನ ಅಂತಕ್ಕಂಥ 36 ವರ್ಷದ ಅಸ್ಸಾಂ ಮೂಲದ ಕಾರ್ಮಿಕ ಮಹಿಳೆ ಮೇಲೆ ಕಾಡಾನೆ ದಾಳಿಯಾಗಿದೆ. ಅವರಿಗೆ ತೀವ್ರವಾದಂಥ ಗಾಯಗಳಾಗಿದೆ. ಪ್ರಥಮ ಚಿಕಿತ್ಸೆಯನ್ನು ಸಿದ್ದಾಪುರ ಭಾಗದಲ್ಲಿ ಆಸ್ಪತ್ರೆಯಲ್ಲಿ ಕೊಟ್ಟು ಈಗ ಅವ್ರನ್ನ ಮಡಿಕೇರಿ ಆಸ್ಪತ್ರೆಗೆ ದಾಖಲು ಮಾಡ್ತಿದೆ. ಇಲ್ಲಿ ವೈದ್ಯರು ಚಿಕಿತ್ಸೆಯನ್ನು ಕೊಟ್ಟು ಇನ್ನು 2 ಗಂಟೆಯಲ್ಲಿ ಅವರ ಆರೋಗ್ಯದ ವಿಚಾರದಲ್ಲಿ ಒಂದು ತೀರ್ಮಾನವನ್ನು ತಗೊಳ್ತಾರೆ. ಹೆಚ್ಚಿನ ಚಿಕಿತ್ಸೆಗೋಸ್ಕರ ಮೈಸೂರಿಗೆ ಅವ್ರನ್ನ ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಕ್ಕಂಥ ಒಂದು ವೈದ್ಯರ ಸಲಹೆ ಬಂದಲ್ಲಿ ಅಲ್ಲಿಗೂ ಕೂಡ ಕರ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಅರಣ್ಯ ಇಲಾಖೆ ಮಾಡಿದೆ. ನಮ್ಮ ಶಾಸಕರು ಮನೆ ಎಸ್ ಪೊನ್ನಣ್ಣನವರು ಈಗಾಗಲೇ ವೈದ್ಯರ ಜೊತೆ ಚರ್ಚೆ ಮಾಡಿದ್ದಾರೆ ಮತ್ತು ಅತ್ಯುತ್ತಮವಾದಂಥ ಚಿಕಿತ್ಸೆಯನ್ನು ಅವರಿಗೆ ಇಲ್ಲಿ ಕೊಡಬೇಕು ಮತ್ತು ಇನ್ನೂ ಉತ್ತಮವಾದಂಥ ಚಿಕಿತ್ಸೆ ಬೇಕಾದಂಥ ಪರಿಸ್ಥಿತಿ ಇದ್ದರೆ ಅವರನ್ನು ಮೈಸೂರಿಗೆ ಅಪೋಲೋ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ಆದೇಶವನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಅಲ್ಲಿ ಇರ್ತಕ್ಕಂಥ ಅರಣ್ಯ ಇಲಾಖೆಯಿಂದ ಒಂದೇ ಒಂದು ಆನೆ ಆ ಭಾಗದಲ್ಲಿ ಇದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ಅರಣ್ಯ ಇಲಾಖೆಯವರು ಶಾಸಕರು ಕೊಟ್ಟಿದ್ದಾರೆ. ಶಾಸಕರು ಅರಣ್ಯ ಇಲಾಖೆಗೆ ತಕ್ಷಣ ಆನೆಯನ್ನು ಸೆರೆ ಹಿಡಿಯುವಂಥದ್ದು ಮತ್ತು ಪುನರ್ವಸತಿ ಮಾಡ್ತಕ್ಕಂಥ ಕೆಲಸ ತಕ್ಷಣ ಆಗಬೇಕು ಅಂತಕ್ಕಂಥ ಒಂದು ಆದೇಶವನ್ನು ಕೂಡ ಕೊಟ್ಟಿದ್ದಾರೆ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.